ಕಳೆದಿಹುದು ಕಾದಿರುಳು ಕರಗಿಹುದು ಕಾರ್ಮುಗಿಲು ಇಂದು ಹಿಂದು ಭಾಸ್ಕರನ ಉದಯ ಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಾಡ ಪರಿವರ್ತನೆಯ ಪರ್ವಕಾಲ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆಲ್ಲರಿಗೂ ಪರಿಚಯ ಮಾಡಲಿರುವ ಪುಸ್ತಕದ ಹೆಸರು ಹಿಂದುತ್ವ. ವರ್ತಮಾನದ ಸಂದರ್ಭದಲ್ಲಿ ಹಿಂದುತ್ವದ ಪ್ರಸ್ತುತತೆ. ಸಾಹಿತ್ಯ ಸಂಗಮ ಬೆಂಗಳೂರು ಇವರು ಪ್ರಕಾಶಿಸಿರುವ ಈ ಪುಸ್ತಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 3 ಜನ ಜ್ಯೇಷ್ಠ ಹಾಗೆ ಶ್ರೇಷ್ಠ ಸ್ವಯಂ ಸೇವಕರಾಗಿರುವ ಮಾನನೀಯ ಸರಸಂಘ ಚಾಲಕರು ಡಾಕ್ಟರ್ ಮೋಹನ್ ಭಾಗವತ್ ಹಾಗೆ ಅಖಿಲ ಭಾರತೀಯ ಕಾರ್ಯಕಾರಿಣಿ ಸದಸ್ಯರಾಗಿರುವ ಶ್ರೀ ಸುರೇಶ್ ಸೋನಿ, ಅದರೊಂದಿಗೆ ಸಂಘದ ಸಹ ಸರಕಾರ್ಯವಾಹಕರಾಗಿರುವ ಶ್ರೀ ಅರುಣ್ ಕುಮಾರ್ ಅವರ ಹಿಂದಿ ಭಾಷಣದ ಕನ್ನಡ ಅನುವಾದವಿದೆ. ಡಾಕ್ಟರ್ ಗಣರಾಜ್ ಲೋಧಿ, ಶ್ರೀ ಪ್ರದೀಪ್ ಕಮನಾನಿ, ಶ್ರೀ ನೀರಜ್ ಮಿಶ್ರಾ ಮತ್ತು ಕುಮಾರಿ ಶಾಂಭವಿ ಖಾನ್ವಾಲ್ಕರ್ ಅವರು ಈ ಭಾಷಣವನ್ನು ಹಿಂದಿಯಲ್ಲಿ ಲೇಖನ ರೂಪಕ್ಕೆ ಇಳಿಸಿದ್ದು, ಅದರ ಕನ್ನಡ ಅನುವಾದವನ್ನು ವಿಶ್ವ ಸಂವಾದ ಕೇಂದ್ರ ಕರ್ನಾಟಕದ ವಿಶ್ವಸ್ತರಾಗಿರುವ ಶ್ರೀ ನರೇಂದ್ರ ಎಸ್ ಮತ್ತು ಶ್ರೀ ಸತ್ಯನಾರಾಯಣ ಶಾನುಭೋಗ ಅವರು ಮಾಡಿರುತ್ತಾರೆ. ಡಾಕ್ಟರ್ ಮೋಹನ್ ಭಾಗವತ್ ಅವರು ಹಿಂದುತ್ವವೇ ರಾಷ್ಟ್ರೀಯ ಏಕಾತ್ಮತೆ ಅನ್ನುವಂಥ ವಿಷಯದ ಕುರಿತಾಗಿ ಮಾಡಿದಂಥ ಉಪನ್ಯಾಸದಲ್ಲಿ ಹಿಂದುತ್ವ ಅಂದರೆ ಏನು, ಅದರ ನಿಜಾರ್ಥ ಏನು, ಅದರ ಆಳ ಅಗಲ ವಿಶೇಷತೆ ಏನು ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಹಿಂದುತ್ವವನ್ನು ಇಂಗ್ಲಿಷ್ ಪದದ ಹಿಂದೂಯಿಸಮಿಗೆ ತಾಳೆ ಮಾಡಲಾಗ್ತದೆ. ಹಿಂದುತ್ವ ಅಂದರೆ ಹಿಂದೂಯಿಸಮ್ ಅನ್ನುವಂಥದ್ದನ್ನು ಸಮಾಜ ಒಪ್ಪಿಕೊಂಡಿದೆ ಅನ್ನುವಂಥ ಈ ಸಂದರ್ಭದಲ್ಲಿ ಹಿಂದುತ್ವ ಅಂದರೆ ಹಿಂದೂಯಿಸಮ್ ಅಲ್ಲ, ಅದು ಹಿಂದೂನೆಸ್ ಅನ್ನುವಂಥದ್ದನ್ನು ಬಲವಾಗಿ ಹೇಳಿದ್ದಾರೆ. ಇಸಮ್ ಅಂದರೆ ಯಾವುದು ಯೂನಿಫಾರ್ಮ್ ಆಗಿರ್ತದೆ, ಸ್ಟೇಷನರಿ ಆಗಿರ್ತದೆ, ಅನ್ಆಲ್ಟರೇಬಲ್ ಆಗಿರ್ತದೆ ಅಂಥದ್ದನ್ನು ಇಸಮ್ ಅನ್ನುವಂಥದ್ರ ಕೆಳಗೆ ತರಬಹುದು. ಆದರೆ ಹಿಂದುತ್ವ ಅನ್ನುವಂಥದ್ದು ನಿರಂತರತೆಯನ್ನು ಕಾಪಾಡಿಕೊಂಡು ನಿರಂತರವಾಗಿ ಬದಲಾವಣೆಯನ್ನು ಮಾಡ್ತಾ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಅದರ ಮೂಲ ಸ್ವರೂಪವನ್ನು ಮಾತ್ರ ಬದಲಾಯಿಸದೆ ಇರುವಂಥ ಒಂದು ಪದ್ಧತಿಯಾಗಿರುವುದರಿಂದ ಹಿಂದುತ್ವ ಅನ್ನುವಂಥದ್ದು ಹಿಂದೂನೆಸ್ ಆಗಿದೆ, ಹಿಂದೂಯಿಸಮ್ ಅಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಿಂದುತ್ವವನ್ನು ಕೇವಲ ಪೂಜೆ ಪುನಸ್ಕಾರಗಳಿಗೆ, ಆಚಾರ ಪದ್ಧತಿಗಳಿಗೆ ಹಾಗೆ ರೀತಿ ರಿವಾಜುಗಳಿಗೆ ಬಂಧಿಸಿ ಇಡುವಂಥ ಕೆಲವಾರು ಪ್ರಯತ್ನಗಳು ನಡೀತಿದೆ. ಆದರೆ ಹಿಂದುತ್ವ ಅನ್ನುವಂಥದ್ದು, ಹಿಂದೂ ಅನ್ನುವಂಥದ್ದು ಅದು ರಿಲಿಜನ್ ಅಲ್ಲ, ಅದು ಧರ್ಮ ಅನ್ನುವಂಥದ್ದನ್ನು ತಿಳಿಸಲಾಗಿದೆ. ಧರ್ಮ ಅತ್ಯಂತ ವಿಶಾಲ ಉಳ್ಳದ್ದು, ಅದು ಆಗಾಗ ಬದಲಾಗ್ತಾ ಇರ್ತದೆ. ಆದರೆ ಮೂಲ ಸ್ವರೂಪವನ್ನು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಬದಲಾಯಿಸದೇ ಇರುವಂಥದ್ದನ್ನು ಧರ್ಮ ಅಂತ ಕರೆಯಲಾಗ್ತದೆ. ಒಂದು ಆಹಾರ ಆಚರಣೆ ಅಥವಾ ಪೂಜಾ ಪದ್ಧತಿಗೆ ಸೀಮಿತವಾಗಿರುವಂಥದ್ದು ಹಿಂದುತ್ವ ಅಲ್ಲ. ಹಿಂದುತ್ವ ಅನ್ನುವಂಥದ್ದು ಅದು ರಿಲಿಜನ್ ಅಲ್ಲ, ಅದು ಧರ್ಮ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಧರ್ಮವನ್ನು ಆಚರಿಸುವಂಥ ಒಂದು ಪದ್ಧತಿ ನಮ್ಮಲ್ಲಿ ಇದೆ. ಪ್ರತಿಯೊಂದು ಸ್ತರದಲ್ಲಿಯೂ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಾವು ಧರ್ಮವನ್ನು ಆಚರಿಸ್ತಾ ಇರ್ತೇವೆ. ಪ್ರತಿಯೊಂದು ಸಮಾಜಕ್ಕೂ ತನ್ನದೇ ಆದಂಥ ಒಂದು ಸ್ವಭಾವ ಇದೆ. ಹೇಗೆ ವ್ಯಕ್ತಿಗೆ ಸ್ವಭಾವ ಇರ್ತದೆಯೋ ಹಾಗೆ ಪ್ರತಿಯೊಂದು ಸಮಾಜಕ್ಕೂ ಒಂದೊಂದು ಸ್ವಭಾವ ಇರ್ತದೆ. ಆದರೆ ಹಿಂದೂ ಸಮಾಜದಲ್ಲಿ ಆ ಸ್ವಭಾವ ತುಂಬ ವೈಭವದ್ದು ಹಾಗೆ ವಿಶೇಷವಾದದ್ದು. ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನೋಡೋಣ. ಒಬ್ಬ ವ್ಯಾಪಾರಿ 100 ಮಾವಿನ ಹಣ್ಣುಗಳನ್ನು ಮಾರ್ತಾನೆ ಅಂತ ಹೇಳಿದ್ರೆ ಅದಕ್ಕೆ 5 ಮಾವಿನ ಹಣ್ಣುಗಳನ್ನು ಸೇರಿಸಿಯೇ ಆತ ಕೊಡ್ತಾನೆ. ತಾನು ಕೊಟ್ಟದ್ರಲ್ಲಿ ಕಡಿಮೆ ಆಗಬಾರ್ದು ಅನ್ನುವಂಥ ಉದ್ದೇಶ. ಪರಸ್ತ್ರೀಯರನ್ನು ತಾಯಿಯಂತೆ ನೋಡುವಂಥದ್ದು, ಪರರ ವಸ್ತುಗಳನ್ನು ಮಣ್ಣಿನಂತೆ ಪರಿಗಣಿಸುವಂಥದ್ದು, ಎಲ್ಲ ಜೀವ ಸಂಕುಲಗಳನ್ನು ತನ್ನಂತೆಯೇ ನೋಡುವಂಥದ್ದು, ಇದು ನಮ್ಮ ನೆಲದ ಸ್ವಭಾವ ಹಾಗೆ ನಮ್ಮ ಹಿಂದೂ ಸಮಾಜದ ಸ್ವಭಾವ. ಹಿಂದೂ ಸಮಾಜ ಪ್ರತಿಯೊಬ್ಬರನ್ನು ಬಂಧುತ್ವದೊಂದಿಗೆ ಸೇರಿಸಿಕೊಳ್ತದೆ. ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಬಂಧು ಅನ್ನುವಂಥ ಆಶಯದೊಂದಿಗೆ ಹಿಂದುತ್ವ ಪ್ರತಿನಿತ್ಯ ಕೆಲಸ ಮಾಡ್ತಾ ಇರ್ತದೆ. ರಾಷ್ಟ್ರೀಯ ಏಕಾತ್ಮತೆ ಅನ್ನುವಂಥದ್ದು ಈ ಹಿಂದುತ್ವದ ಒಂದು ಉದ್ದೇಶ ಆಗಿದೆ. ಈ ಗುರಿಯನ್ನು ಇಟ್ಟುಕೊಂಡು ಪ್ರತಿದಿನ ಹಲವಾರು ಕೆಲಸ ಕಾರ್ಯಗಳು ನಿರಂತರ ನಮ್ಮ ದೇವಸ್ಥಾನಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇರ್ತದೆ. ಅದೇ ಹಿಂದುತ್ವ. ಹಿಂದುತ್ವ ಅಂದರೆ ಅದು ರಾಜಕೀಯ ಅಲ್ಲ, ಅದು ಪೂಜೆ ಅಲ್ಲ, ಅದು ಯಾವುದೇ ಅತಿರೇಕವನ್ನು ಒಪ್ಪುವುದಿಲ್ಲ. ಅದೊಂದು ಧರ್ಮದ ಆಚರಣೆ. ವರ್ತಮಾನದಲ್ಲಿ ಹಿಂದುತ್ವದ ಮೇಲೆ ಕಾಲ್ಪನಿಕ ಆರೋಪಗಳನ್ನು ಹೊರಿಸುವಂಥ ಕೆಲಸಗಳು ಆಗಾಗ ನಡೀತಾ ಇವೆ.
ಆರೋಪಗಳನ್ನು ಮಾಡುವ ಬದಲು ಹಿಂದುತ್ವ ಅಂದರೆ ಏನು ಅನ್ನುವುದನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋದು, ಅಥವಾ ಆ ಹಿಂದುತ್ವದ ವಿಷಯವಾಗಿ ಹಿಂದುತ್ವದ ಕುರಿತಾಗಿ ಅಧ್ಯಯನವನ್ನು ಮಾಡುವುದು, ಅದರೊಂದಿಗೆ ಅದನ್ನು ಅನುಭವಿಸುವಂಥ ಕೆಲಸವನ್ನು ಮಾಡುವಂಥದ್ದು, ಇವೆಲ್ಲವೂ ಮಾಡಿದಾಗ ಹಿಂದುತ್ವ ಏನು ಎಂಬುದು ತಿಳುವಳಿಕೆಗೆ ಬರ್ತದೆ. ಹಿಂದುತ್ವಕ್ಕೆ ಯಾವುದೇ ಹೆಸರಿನ ಗೊಡವೆ ಇಲ್ಲ. ಅನಾದಿ ಕಾಲದಿಂದ ಹಿಂದುತ್ವಕ್ಕೆ ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತಾ ಇದ್ದೇವೆ. ಆರ್ಯ ಆಗಿರ್ಬೋದು, ವೈದಿಕ ಅಂತ ಕರಿತೇವೆ, ಸನಾತನ ಅಂತ ಕರಿತೇವೆ. ಏನಿದ್ರೂ ಹಿಂದುತ್ವ ಅನ್ನೋದಕ್ಕೆ, ಹಿಂದೂ ಅನ್ನುವಂಥ ಪದಕ್ಕೆ, ಈ ತತ್ವಕ್ಕೆ ಯಾವುದೇ ರೀತಿಯ ಹೆಸರಿನ ಗೊಡವೆ ಇಲ್ಲ. ಆದರೆ ಅದನ್ನು ನಡೆಸಿ ಆಚರಿಸಿ ನಮ್ಮ ಜೀವನದಲ್ಲಿ ಸೇರಿಸಿಕೊಂಡು ಕೆಲಸವನ್ನು ಮಾಡುವಂಥದ್ದು ಅನಿವಾರ್ಯ ಅಂತ ಕಾಣ್ತದೆ. ಈ ನಿಟ್ಟಿನಲ್ಲಿ ನಾವು ಯಾವಾಗ ನೈಜ ಹಿಂದುತ್ವದ ಪ್ರತಿಪಾದಕರಾಗ್ತೇವೆಯೋ, ಅದನ್ನು ನಾವು ದಿನ ಬಳಸಿ ಅದನ್ನು ಆಚರಿಸ್ತೇವೆಯೋ, ಆಗ ಹಿಂದುತ್ವ ಅನ್ನುವಂಥದ್ದು ಸದೃಢವಾಗ್ತದೆ ಅನ್ನುವಂಥ ಒಂದು ಆಶಯದೊಂದಿಗೆ ಜಗತ್ತಿಗೆ ಧರ್ಮ, ಸಮತೋಲನ ಮತ್ತು ಧೈರ್ಯವನ್ನು ನೀಡುವಂಥ, ಹಾಗೆ ಏನಾದರೂ ತೊಂದರೆಗಳು, ಆತಂಕಗಳು ಎದುರಾದಾಗ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ತಾಕತ್ತಿರುವಂಥದ್ದು ಅದು ಹಿಂದುತ್ವಕ್ಕೆ ಮಾತ್ರ. ಆ ನಿಟ್ಟಿನಲ್ಲಿ ನಾವು ಆ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ಡಾಕ್ಟರ್ ಮೋಹನ್ ಭಾಗವತ್ ಅವರು ತಮ್ಮ ಉಪನ್ಯಾಸದಲ್ಲಿ ತಿಳಿಸಿದ್ದಾರೆ. ಇನ್ನು ಶ್ರೀ ಸುರೇಶ್ ಸೋನಿ ಅವರು ಹಿಂದುತ್ವ ಸಿದ್ಧಾಂತ ಮತ್ತು ವ್ಯವಹಾರ ಅನ್ನುವಂಥ ವಿಷಯದ ಕುರಿತಾಗಿ ಮಾತನಾಡ್ತಾ, ಹಿಂದುತ್ವ ಅನ್ನುವಂಥದ್ದು ಒಂದು ಬಹು ಪ್ರಮುಖವಾದಂಥ ವಿಷಯವಾಗಿದೆ. ಎಷ್ಟು ದೀರ್ಘವಾದ ಯಾತ್ರೆ ಅಂತ ಹೇಳಿದರೆ ಚಿಂತನೆಗೆ ಯಾವುದೇ ಅಂತಿಮ ಸೀಮೆ ಇಲ್ಲ. ಎಷ್ಟು ನಾವು ಅದನ್ನು ತಿಳಿಯೋದಕ್ಕೆ ಪ್ರಯತ್ನ ಪಡ್ತೇವೋ ಅಷ್ಟು ಅಗಾಧವಾದಂಥ ಚಿಂತನೆಗೆ ಯೋಗ್ಯವಾದಂಥ ಒಂದು ವಿಷಯ ಹಿಂದುತ್ವ ಅಂತ ಹೇಳ್ತಾರೆ. ಹಿಂದೂ ಎನ್ನುವುದು ನಿರಂತರ ಪ್ರವಹಿಸುತ್ತಿರುವಂಥ ಒಂದು ಮೂಲಭೂತ ದರ್ಶನ, ಜೀವನಬೋಧ, ತತ್ವಜ್ಞಾನ. ಮೂಲ ತತ್ವವು ಒಂದೇ ಆಗಿದೆ. ಅದನ್ನು ವ್ಯಕ್ತಪಡಿಸುವಂಥ, ಅಭಿವ್ಯಕ್ತಿಗೊಳಿಸುವಂಥ ರೀತಿ ಬೇರೆ ಬೇರೆ ಆಗಿರ್ಬೋದು, ಹಾಗೆ ಅದರ ಹೆಸರುಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ಗುಣಲಕ್ಷಣಗಳು ಮಾತ್ರ ಅದೇ ಆಗಿದೆ. ವೇದಗಳ ಕಾಲದಲ್ಲಿ ಯಾವ ಗುಣಲಕ್ಷಣಗಳಿಂದ ಆ ಒಂದು ವಿಷಯ ತತ್ವ ಇತ್ತೋ ಅದೇ ಇಂದಿಗೂ ನಿರಂತರವಾಗಿ ಪ್ರವಹಿಸ್ತಾ ಬಂದಿದೆ. ಗುಣಲಕ್ಷಣಗಳಲ್ಲಿ ಏನೂ ಬದಲಾವಣೆ ಇಲ್ಲ. ಅಂದು ವೈದಿಕ ಕಾಲದಲ್ಲಿ ವೈದಿಕ ಅನ್ನುವಂಥ ಹೆಸರಿನಿಂದ ಕರೆಯಲ್ಪಟ್ಟಿತ್ತು. ಅದಾದ ಬಳಿಕ ಸಂಸ್ಕೃತ ಶಬ್ದವಾಗಿರುವಂಥ ಆರ್ಯ ಅನ್ನುವಂಥ ಶಬ್ದದಿಂದ ಕರೆಯಲ್ಪಟ್ಟಿತ್ತು. ಅದಾದ ಬಳಿಕ ಸನಾತನ ಅನ್ನುವಂಥ ಪದ ಜನಪ್ರಿಯವಾಗಿ ಸನಾತನ ಧರ್ಮ ಅನ್ನುವಂಥ ಹೆಸರಿನಿಂದ ಪ್ರಚಲಿತವಾಯಿತು. ನಾವು ನಮ್ಮ ದೇಶದಲ್ಲಿ ಹಿಂದೂ ಅನ್ನುವಂಥ ಪದ ಪ್ರಯೋಗವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಮಾಡ್ತೇವೆ. ಹಿಂದೂ ದರ್ಶನ, ಹಿಂದೂ ಧರ್ಮ, ಹಿಂದೂ ಸಮಾಜ, ಹಿಂದೂ ನಾಗರಿಕತೆ, ಹಿಂದೂ ಸಂಸ್ಕೃತಿ, ಹೀಗೆ ಹಲವಾರು ರೀತಿಯಲ್ಲಿ ನಾವು ಹಿಂದೂ ಅನ್ನುವಂಥ ಶಬ್ದವನ್ನು ಸೇರಿಸಿ ಸಂದರ್ಭಕ್ಕೆ ಅನುಗುಣವಾಗಿ ಕರಿತೇವೆ. ಆದರೆ ಇವೆಲ್ಲವುದರಗಳ ಪ್ರಾಣ, ಆತ್ಮ, ಸೋಲ್ ಅನ್ನುವಂಥದ್ದು ಅದು ಹಿಂದುತ್ವವೇ ಆಗಿದೆ. ಅಭಿವ್ಯಕ್ತಿ ವೈಚಾರಿಕವಾಗಿ ಇದ್ದರೆ ಅದನ್ನು ಹಿಂದೂ ದರ್ಶನ ಅಂತ ಕರಿತೇವೆ. ಅದು ಸನಾತನ ಸತ್ಯ, ಎಟರ್ನಲ್ ಲಾಸ್, ಕಾನೂನಿನ ಅಥವಾ ಕಾನೂನು ಅಂತ ಕರಿಬೋದು, ಸತ್ಯ, ಧರ್ಮ ಈ ರೂಪದಲ್ಲಿ ಇದ್ದರೆ ಅದನ್ನು ಹಿಂದೂ ಧರ್ಮ ಅಂತ ಹೇಳಿ ಕರಿತೇವೆ. ಇನ್ನು ಆಚರಣೆಗೆ ಬರಲು ಆರಂಭಿಸಿದಾಗ ಪರಂಪರೆಯನ್ನು ತನ್ನೊಟ್ಟಿಗೆ ಸೇರಿಸಿಕೊಳ್ಳುವಂಥ ಕೆಲವು ಪರಂಪರೆಗಳು ರೂಪುಗೊಳ್ತವೆ ಅಲ್ವಾ, ಅಂಥ ಸಂದರ್ಭದಲ್ಲಿ ಅದನ್ನು ಹಿಂದೂ ಸಂಸ್ಕೃತಿ ಅಂತ ಹೇಳಿ ಕರಿತೇವೆ. ಕಲೆ, ಕೌಶಲ, ವಾಸ್ತು, ವೇಷಭೂಷಣ ಹೀಗೆ ಎಲ್ಲವೂ ಸೇರಿಕೊಂಡಾಗ ಅದನ್ನು ಹಿಂದೂ ನಾಗರಿಕತೆ ಅಂತ ಹೇಳಿ ನಾವು ಕರಿತೇವೆ. ಮತ್ತು ಈ ಎಲ್ಲವನ್ನ ಕೂಡ ತನ್ನದು ಎನ್ನುವ ಭಾವದೊಂದಿಗೆ ಯಾವ ಸಮಾಜ ಅದನ್ನು ಅಪ್ಪಿಕೊಳ್ತದೋ ಅದನ್ನು ಹಿಂದೂ ಸಮಾಜ ಅಂತ ಹೇಳಿ ಕರಿತೇವೆ. ಇದರಲ್ಲಿ ಯಾವುದೇ ವಿರೋಧಾಭಾಸ ಇಲ್ಲ. ಎಲ್ಲವೂ ಹಿಂದುತ್ವ ಅನ್ನುವಂಥ ಒಂದು ಶಬ್ದದ ಮೂಲ ಪ್ರೇರಣೆಯಿಂದ ಉದ್ಭವಿಸಿದೆ. ನಾವು ಜಗತ್ತಿನಲ್ಲಿ ವ್ಯವಹರಿಸುವಾಗ ಕೆಲವು ಶಾಶ್ವತವಾದ ಹಾಗೆ ಕೆಲವು ಪರಿವರ್ತನಾಶೀಲ ಸಂಗತಿಗಳು ನಮ್ಮ ಗಮನಕ್ಕೆ ಬರ್ತದೆ. ಈ ಎರಡರ ಕುರಿತು ನಮಗೆ ತಿಳುವಳಿಕೆ ಇರಬೇಕಾದದ್ದು ಅಗತ್ಯ. ಯಾವುದು ಶಾಶ್ವತವಾಗಿ ಇರ್ತದೋ ಅದು ಅಂದೂ ಇತ್ತು, ಇಂದು ಇದೆ, ಮುಂದೂ ಇರ್ತದೆ. ಆದರೆ ಯಾವುದು ಪರಿವರ್ತನಾಶೀಲವಾಗಿರ್ತದೋ ಅದು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತದೆ. ನಮ್ಮಲ್ಲಿ ಎರಡು ರೀತಿಯ ಪರಂಪರೆಗಳಿವೆ, ಶ್ರುತಿ ಮತ್ತು ಸ್ಮೃತಿ. ಶ್ರುತಿ ಅನ್ನುವಂಥದ್ದು ಅಪೌರುಷೇಯ, ಅವು ಶಾಶ್ವತವಾಗಿರ್ತದೆ. ಅವು ಹಿಂದೆಯೂ ಇತ್ತು, ಇವತ್ತು ಇದೆ, ನಾಳೆಯೂ ಇರ್ತವೆ. ಆದರೆ ಸ್ಮೃತಿ ಅನ್ನುವಂಥದ್ದು ಅದು ಪರಿವರ್ತನೆಗೆ ಅಂದರೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತದೆ.
ಒಂದೊಂದು ಕಾಲಕ್ಕೆ ಬೇಕಾದ ರೀತಿಯಲ್ಲಿ ಸ್ಮೃತಿಗಳನ್ನು ರಚಿಸ್ತಾ ಇರ್ತಾರೆ. ಈ ಎರಡನ್ನೂ ಒಗ್ಗೂಡಿಸಿ ಇರುವಂಥದ್ದು ಅದು ಹಿಂದುತ್ವ ಅಂತ ಹೇಳಿ ಇಲ್ಲಿ ಶ್ರೀಯುತ ಸುರೇಶ್ ಸೋನಿ ಅವರು ಹೇಳಿದ್ದಾರೆ. ಹಿಂದುತ್ವ ಯಾವತ್ತೂ ಸಂಘರ್ಷವನ್ನು ಒಪ್ಪಿದ್ದಲ್ಲ, ಏನಿದ್ದರೂ ಸಹಯೋಗವನ್ನು ಪ್ರೋತ್ಸಾಹಿಸಿದ್ದು. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅನ್ನುವಂಥ ಸಿದ್ಧಾಂತವನ್ನು ಅಲ್ಲಗಳೆದು ಪರಸ್ಪರ ಸಹಕಾರದಿಂದ, ಪ್ರೀತಿ ವಿಶ್ವಾಸದಿಂದ ಲೋಕವನ್ನು ಗೆಲ್ಲಬಹುದು, ಹಾಗೆ ನಾವು ಶಾಂತಿ ಸುಖವಾಗಿ ಬಾಳಬಹುದು ಅನ್ನುವಂಥದ್ದನ್ನು ಹಿಂದುತ್ವ ಇಡೀ ವಿಶ್ವಕ್ಕೆ ತಿಳಿಸಿಕೊಟ್ಟಿದ್ದು. ಕುಟುಂಬ ವ್ಯವಸ್ಥೆ, ವೈವಾಹಿಕ ವ್ಯವಸ್ಥೆ, ಹಾಗೆ ನಿಜವಾದ ಮಹಿಳಾ ಕಥನ, ಈ ಎಲ್ಲದರಿಂದಾಗಿ ಇವತ್ತು ವಿಶ್ವಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಭಾರತ ನೀಡ್ತಾ ಇದೆ. ಅದು ಹಿಂದುತ್ವದ ಕಾರಣದಿಂದಾಗಿ ಅಂತ ಹೇಳ್ತಾ ಅವರು ವಿಶ್ವದಲ್ಲಿ ಉಂಟಾಗಿರುವಂಥ ಸಮಸ್ಯೆ ಎಲ್ಲದಕ್ಕೂ ಹಿಂದುತ್ವ ಒಂದೇ ಪರಿಹಾರ ಅನ್ನುವಂಥದ್ದನ್ನು ಬಲವಾಗಿ ಹೇಳಿದ್ದಾರೆ. ಇನ್ನು ಶ್ರೀ ಅರುಣ್ ಕುಮಾರ್ ಅವರ ವರ್ತಮಾನದ ದೃಷ್ಟಿಯಲ್ಲಿ ಹಿಂದುತ್ವದ ಪರಿಕಲ್ಪನೆ ಅನ್ನುವಂಥ ವಿಷಯದಲ್ಲಿ ಒಬ್ಬ ಭಾಷಣಕಾರ ಹಿಂದುತ್ವದ ಕುರಿತಾಗಿ ಮಾತನಾಡುವಂಥವ ಯಾವೆಲ್ಲ ಜವಾಬ್ದಾರಿಯನ್ನು ಹೊತ್ತಿರ್ತಾನೆ, ಆ ಜವಾಬ್ದಾರಿಯೊಂದಿಗೆ ಹೇಗೆ ಮಾತನಾಡಬೇಕು ಅನ್ನುವಂಥದ್ದನ್ನು ಕೂಡ ಸುಸ್ಪಷ್ಟವಾಗಿ ಹೇಳಿದ್ದಾರೆ. ಹಿಂದುತ್ವ ಅನ್ನುವಂಥ ವಿಷಯದ ಕುರಿತಾಗಿ ನಾವು ಮಾತನಾಡ್ತಾ ಇರುವಾಗ ನಾವು ಒಂದು 100 ಸಾವಿರಾರು ವರ್ಷಗಳ ಹಿನ್ನೆಲೆ ಇರುವಂತಹ ಒಂದು ಸಮಾಜದ ಕುರಿತಾಗಿ ಮಾತನಾಡ್ತೇವೆ ಅನ್ನುವಂಥ ಒಂದು ಪೂರ್ವಬೋಧ, ಹಾಗೆಯೇ ಒಂದು ಜವಾಬ್ದಾರಿಯೊಂದಿಗೆ ನಾವು ಮಾತನಾಡಬೇಕು ಅಂತ ಹೇಳಿದ್ದಾರೆ. ನಾವು ಹಿಂದುತ್ವದ ಕುರಿತಾಗಿ ಹೊಸ ವ್ಯಾಖ್ಯಾನಗಳನ್ನು ಮಾಡಬಾರ್ದು. ಹಿಂದುತ್ವದ ಕುರಿತಾಗಿ ಏನಾದರೂ ಪ್ರಶ್ನೆಗಳು ಬಂದಾಗ ಸುಸ್ಪಷ್ಟವಾಗಿರುವಂಥ ಒಂದೇ ಉತ್ತರದಲ್ಲಿ ಮುಗಿಯುವಂಥ ಉತ್ತರವನ್ನು ನಾವು ಕೊಡಬೇಕು. ನಮ್ಮ ಉತ್ತರದಿಂದಾಗಿ 4-5 ಹೊಸ ಪ್ರಶ್ನೆಗಳು ಉದ್ಭವ ಆಗಬಾರ್ದು ಅನ್ನುವಂಥ ವಿಷಯವನ್ನು ಅವರು ತಿಳಿಸಿದ್ದಾರೆ. ಹಾಗೆ ನಾವು ಕೊಡುವಂಥ ಉತ್ತರಗಳು ಯಾವೆಲ್ಲ ದೃಷ್ಟಿಕೋನದಿಂದ ಜನರ ಮುಂದೆ ಬೀಳ್ತದೆ ಅನ್ನುವಂಥದ್ದರ ಕುರಿತಾಗಿ ಪೂರ್ವ ಚಿಂತನೆ ನಮ್ಮಲ್ಲಿ ಇರಬೇಕು. ಉತ್ತರವನ್ನು ಕೊಡುವ ಮೊದಲು ಈ ಉತ್ತರ ವೈವಿಧ್ಯಮಯವಾಗಿರುವಂಥ ಒಂದು ಸಮಾಜದಲ್ಲಿ ಬೇರೆ ಬೇರೆ ಮನೋಭಾವದ, ಬೇರೆ ಬೇರೆ ಮನಸ್ಥಿತಿಯ ಜನರ ಮೇಲೆ ಹೇಗೆ ಪ್ರಭಾವ ಬೀರ್ತದೆ, ಅವರ ಮನಸ್ಸಿಗೆ ಹೇಗೆ ಇಳಿತದೆ ಅನ್ನುವಂತಹ ಪೂರ್ವ ಚಿಂತನೆ ನಮ್ಮಲ್ಲಿ ಇರಬೇಕು. ಆ ಎಲ್ಲ ದೃಷ್ಟಿಕೋನದಿಂದ ನಮ್ಮ ಉತ್ತರವನ್ನು ನಾವು ಸ್ಪಷ್ಟವಾಗಿ ಕೊಡಬೇಕು ಅನ್ನುವಂಥದ್ದರ ಕುರಿತಾಗಿ ಕೂಡ ಹೇಳಿದ್ದಾರೆ. ಹಾಗೆ ಅವರು ತಮ್ಮ ಭಾಷಣದಲ್ಲಿ ಆಧ್ಯಾತ್ಮಿಕ ಪ್ರಜಾಪ್ರಭುತ್ವದ ವಿಶೇಷತೆ ಅದು ಹಿಂದುತ್ವದಲ್ಲಿ ಹೇಗೆ ಇದೆ ಅನ್ನುವಂಥದ್ದರ ಕುರಿತಾಗಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಪ್ರಪಂಚದಲ್ಲಿ ಹಿಂದೂ ಸಮಾಜವನ್ನು ಬಿಟ್ಟು ಮತ್ತೆ ಯಾವ ಸಮಾಜದಲ್ಲಿ ಕೂಡ ಪ್ರಜಾಪ್ರಭುತ್ವ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಹಿಂದುತ್ವದಲ್ಲಿ ಸಂಪೂರ್ಣ ಆಧ್ಯಾತ್ಮಿಕ ಪ್ರಜಾಪ್ರಭುತ್ವ ಇದೆ. ಪ್ರಪಂಚದ ಯಾವ ಮತವೂ ಇನ್ನೊಂದು ಮತವನ್ನು ಸಮಾನ ಅನ್ನುವಂಥದ್ದಾಗಿ ಪರಿಗಣಿಸುವುದಿಲ್ಲ. ಅವೆಲ್ಲವೂ ಇನ್ನೊಂದನ್ನು ಸಹಿಸಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಭಾರತ ಹಾಗೆ ಹಿಂದೂ ಚಿಂತನೆ ಮಾತ್ರ ಎಲ್ಲವನ್ನ ಸಹಿಷ್ಣುವಾಗಿ ಸಹಿಸಿಕೊಳ್ತಾ ಇದೆ ಅನ್ನುವಂಥದ್ದು. ಇದು ಆಧ್ಯಾತ್ಮಿಕ ಪ್ರಜಾಪ್ರಭುತ್ವ ಅಂತ ಹೇಳಿ ಅವರು ಕರೆದಿದ್ದಾರೆ. ಆಕ್ಸೆಪ್ಟ್ ಆಲ್ ದ ಪಾತ್ಸ್ ಆಸ್ ಈಕ್ವಲ್, ಎಲ್ಲವನ್ನ ಸತ್ಯ ಅಂತ, ಎಲ್ಲ ಮಾರ್ಗಗಳು ಸತ್ಯ ಅನ್ನುವಂಥದ್ದನ್ನು ಒಪ್ಪಿಕೋ ಅನ್ನುವಂಥದ್ದನ್ನು ಹಿಂದೂ ಸಮಾಜ, ಹಿಂದುತ್ವ ಹೇಳಿದೆ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅನ್ನುವ ಹಾಗೆ ಯಾವುದು ತಪ್ಪು ಅಲ್ಲ, ಎಲ್ಲವೂ ಸರಿ, ಎಲ್ಲ ದೃಷ್ಟಿಕೋನವೂ ಸರಿ. ಹಿಂದುತ್ವದ ವ್ಯಾಖ್ಯಾನ ಮತ್ತು ವಿವರಣೆಯ ಸಂದರ್ಭದಲ್ಲಿ ಎಲ್ಲವನ್ನು ಒಪ್ಪಿಕೋ, ಎಲ್ಲವನ್ನ ತೆಗೆದುಕೋ, ಎಲ್ಲವನ್ನ ಅರ್ಥ ಮಾಡಿಕೋ ಅನ್ನುವಂಥದ್ದನ್ನು ಹಿಂದುತ್ವ ಹೇಳ್ತದೆ. ಹಿಂದುತ್ವ ಅನ್ನುವಂಥದ್ದು ನಿತ್ಯ ನೂತನ, ಚಿರ ಪುರಾತನ ಅನ್ನುವಂತಹ ವಿಷಯವಾಗಿ ಅವರು ಮಾತಾಡ್ತಾ ಆಧುನಿಕತೆ, ಮಾಡರ್ನಿಟಿ ಮತ್ತು ಪ್ರಾಚೀನತೆ, ಆಂಟಿಕ್ವಿಟಿ, ಇವುಗಳ ಜೀವಂತ ಸಂಗಮ ಅದು ಭಾರತ, ಅದು ಹಿಂದುತ್ವ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ನಮ್ಮಲ್ಲಿ ಪುರಾತನ ಮತ್ತು ಆಧುನಿಕ ತತ್ವಗಳ ನಡುವೆ ಯಾವ ವಿರೋಧವೂ ಇಲ್ಲ, ಯಾವ ವೈರುಧ್ಯವೂ ಇಲ್ಲ, ವಿವಾದ ಕೂಡ ಇಲ್ಲ. ನಮ್ಮಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಸತತವಾಗಿ ಪರಿವರ್ತನೆ ಇದೆ, ನಿರಂತರತೆ ಇದೆ, ಹಾಗೆ ಪರಿವರ್ತನೆಯೂ ಇದೆ. ಹಿಂದೂ ಸಮಾಜ ಸಾರ್ವತ್ರಿಕ ಮೌಲ್ಯಗಳ ಕುರಿತು ಕೇವಲ ವಿಚಾರವನ್ನು ಮಾಡುವುದಷ್ಟೇ ಅಲ್ಲ, ಅದನ್ನು ಕಾರ್ಯಗತ ಮಾಡ್ತದೆ ಅನ್ನುವಂತಹ ವಿಚಾರವಾಗಿ ಅವರು ಮಾತನಾಡಿದ್ದಾರೆ. ಹಿಂದುತ್ವ ಅನ್ನುವಂಥದ್ದು ಅದು ಎಷ್ಟು ಶ್ರೇಷ್ಠ ಚಿಂತನೆಯನ್ನು ಕೊಟ್ಟಿದೆ ಅಂದರೆ,
ಜೀವನದ ಯಾವುದೇ ಕ್ಷೇತ್ರದಲ್ಲಿ ನಾವು ತೊಡಗಿಸಿಕೊಂಡಿದ್ರೂ ಕೂಡ ನಾವು ವೈಯಕ್ತಿಕ ಅಭಿವೃದ್ಧಿಯ ಜೊತೆಗೆ ಸಾರ್ವತ್ರಿಕ ಹಿತದ ಚಿಂತನೆಯೊಂದಿಗೆ ನಾವು ಕೆಲಸವನ್ನು ಮಾಡ್ತೇವೆ. ಅದುವೇ ಈ ಹಿಂದುತ್ವದ ಶ್ರೇಷ್ಠತೆ ಅನ್ನುವಂಥದ್ದನ್ನು ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಹಾಗೆ ತಮ್ಮ ಭಾಷಣದ ಕೊನೆಯಲ್ಲಿ ಸಾವಿರಾರು ವರ್ಷಗಳ ಹಿನ್ನೆಲೆ ಇರುವಂತಹ ಈ ವಿಷಯದ ಕುರಿತಾಗಿ ನಾವು ಮಾತನಾಡುವಾಗ ಹೇಗೆ ಜಾಗರೂಕರಾಗಿ ಇರಬೇಕು, ನಾವು ಆಯ್ಕೆ ಮಾಡುವಂತಹ ಪದಪ್ರಯೋಗ ಹೇಗೆ ಇರಬೇಕು ಅನ್ನುವಂಥದ್ದು, ಹಾಗೆ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಯಾವ ಜಾಲಕ್ಕೂ ಸಿಲುಕದೆ ನಾವು ಹೇಗೆ ವಿಷಯವನ್ನು ಸಮಾಜದ ಮುಂದೆ ಇಡಬೇಕು ಅನ್ನುವಂತಹ ವಿಷಯದ ಕುರಿತಾಗಿ ಅವರು ತುಂಬ ಚೆನ್ನಾಗಿ ತಮ್ಮ ಭಾಷಣದಲ್ಲಿ ಮಾಡಿದ್ದಾರೆ. ಮತ್ತು ಆ ಅನುವಾದವನ್ನು ಹಾಗೆಯೇ ತುಂಬ ಚೆನ್ನಾಗಿ ಈ ಪುಸ್ತಕದಲ್ಲಿ ಮಾಡಲಾಗಿದೆ. ಸಮಾಜದ ಮುಂದೆ ಹಿಂದುತ್ವದ ವಿಷಯ ಇಡುವಾಗ ಆಧ್ಯಾತ್ಮಿಕತೆ ಸ್ಪಿರಿಚುವಾಲಿಟಿ, ಸಮೃದ್ಧಿ ಪ್ರಾಸ್ಪ್ಯಾರಿಟಿ, ಆಧುನಿಕತೆ ಮಾಡರ್ನಿಟಿ, ಪುರಾತನತೆ ಆಂಟಿಕ್ವಿಟಿ ಮತ್ತು ಏಕಾತ್ಮತೆ ಇಂಟಿಗ್ರಿಟಿ ಇವೆಲ್ಲವನ್ನು ಸಮಾವಿಷ್ಟಗೊಳಿಸಬೇಕು ಅಂತ ಅವರು ಹೇಳಿದ್ದಾರೆ. ಎಲ್ಲ ಅಸ್ಮಿತೆಗಳನ್ನು ರಕ್ಷಿಸುತ್ತಾ ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ಮುನ್ನಡೆಯಬಲ್ಲದೆ ಹಿಂದುತ್ವದ ಚಿಂತನೆ, ಆ ವಿಶಾಲ ಚಿಂತನೆ, ವಿಶೇಷ ಚಿಂತನೆಯನ್ನು ಸಮಾಜದ ಮುಂದೆ ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದರ ಕುರಿತಾಗಿ ಸ್ಪಷ್ಟವಾದ ದಾರಿಯನ್ನು ತೋರಿಸುತ್ತದೆ ಈ ಹೊತ್ತಿಗೆ. ಹಿಂದುತ್ವದ ಬಗ್ಗೆ ಮಾತನಾಡುವವರು, ಹಿಂದುತ್ವದ ಬಗ್ಗೆ ಚಿಂತಿಸುವವರು, ಹಿಂದೂ ಸಮಾಜದ ರಕ್ಷಣೆಗಾಗಿ ನಿರಂತರ ಕೆಲಸ ಕಾರ್ಯಗಳನ್ನು ಮಾಡುವವರು ಈ ಪುಸ್ತಕವನ್ನು ಕೊಂಡು ಓದಲೇಬೇಕು. ಹಿಂದೂ ಸಮಾಜಕ್ಕೆ ಇದೊಂದು ಕೈಪಿಡಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ವಯೋಮಾನದವರಿಗೂ ಅರ್ಥ ಆಗುವ ರೀತಿಯಲ್ಲಿ ಈ ಪುಸ್ತಕ ಹೊರಗೆ ಬಂದಿದ್ದು, ಈ ಪುಸ್ತಕವನ್ನು ಖರೀದಿಸುವಿರೆಂಬ ನಂಬಿಕೆಯೊಂದಿಗೆ ಪುಸ್ತಕವನ್ನು ನಿಮ್ಮ ಮಡಿಲಿಗೆ ಇಡುತ್ತಿದ್ದೇನೆ. ನಮಸ್ಕಾರ. परं वैभवन्नेतुमेतत् स्वराष्ट्रं समर्था भवत्वाशिषा ते भृशम्। भारत माता की जय।